ಹಾಯ್ ಫ್ರೆಂಡ್ಸ್, ನ್ಯೂಜಿಲೆಂಡ್ ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ ಮೂರನೇ ಟೆಸ್ಟು ಪಂದ್ಯ ನ್ಯೂಜಿಲೆಂಡ್ ಅವರು 323 ರನ್ಗಳಿಂದ ವಿಜಯ ಸಾಧಿಸಿರುತ್ತಾರೆ. ಒಂದು ಹಂತದಲ್ಲಿ ವೆಸ್ಟ್ ಇಂಡೀಸ್ 87ಕ್ಕೆ ಮೊದಲೇ ವಿಕೆಟ್ ಬಿದ್ದರೆ 138ಕ್ಕೆ ಆಲ್ಔಟ್ ಆಗಿರುವುದು ಆಶ್ಚರ್ಯ ಆಗಿದೆ. 5ನೇ ದಿನ ಇದರೊಂದಿಗೆ 2-0 ನ್ಯೂಜಿಲೆಂಡ್ ಅವರು ಸರಣಿಯನ್ನು ಗೆದ್ದಿರುತ್ತಾರೆ. ಜಾಕೋಬ್ ಡಬ್ಲಿ ಅವರು ಒಟ್ಟಾರೆ 23 ವಿಕೆಟ್ ಹೋಗಿದ್ದಾರೆ 3 ಟೆಸ್ಟಲ್ಲಿ. ಅವರಿಗೆ ಮ್ಯಾನ್ ಆಫ್ ದಿ ಸೀರೀಸ್ ಕೊಡ್ತಾರೆ. ಈ ಪಂದ್ಯದಲ್ಲಿ 2ನೇ ಇನ್ನಿಂಗ್ಸಲ್ಲಿ 5 ವಿಕೆಟ್ ಹೋಗಿದ್ದಾರೆ. ಅವರು ಒಟ್ಟಾರೆ 5 ವಿಕೆಟ್ ಅಂತೇಳಿ ಈ ಸರಣಿಯಲ್ಲಿ 3 ಸಾರಿ ಹೊಡೆದಿರುತ್ತಾರೆ. ಆ ಥರ ಬಿಟ್ಟರೆ ವೆಸ್ಟ್ ಇಂಡೀಸ್ ಪರವಾಗಿ ಕಿಂಗ್ ಒಬ್ಬರೇ ಅವರು 50 ಹೊಡೆದಿರುತ್ತಾರೆ. ಅದೇ ನಿನ್ನೆ ದಿನ T20 ಪಂದ್ಯದಲ್ಲಿ ಭಾರತೀಯ ಸ್ಮೃತಿ ಮಂದನಾ ಅವರು ಶ್ರೀಲಂಕಾ ವಿರುದ್ಧ ಒಂದು ದಾಖಲೆ ಮಾಡ್ತಾರೆ. ಏನಪ್ಪ ಅಂತಂದರೆ, ಜಗತ್ತಿನಲ್ಲಿ 2ನೇ ಮಹಿಳಾ ಕ್ರಿಕೆಟ್ ಆಟಗಾರ್ತಿ. T20 ಪಂದ್ಯದಲ್ಲಿ 155 ಪಂದ್ಯದಲ್ಲಿ 4000 ರನ್ ಪೂರೈಸಿದ್ದು. ಮೊದಲೇದು ಸೂಜಿ ಬೇಟ್ಸ್ ಅಂತ ಹೇಳ್ಬಿಟ್ಟು ನ್ಯೂಜಿಲೆಂಡ್ ಆಟಗಾರ್ತಿ. ಅವರು 178 ಪಂದ್ಯದಲ್ಲಿ 4778 ರನ್ ಹೊಡೆದಿರುತ್ತಾರೆ. ಹೀಗಾಗಿ ಭಾರತದ ಮಹಿಳಾ ಮೊದಲ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂದನಾ ಅವರು 4000 ರನ್ T20 ಪಂದ್ಯದಲ್ಲಿ ಪೂರೈಸಿರುತ್ತಾರೆ. ಇದೊಂದು ವಿಶೇಷ.